ವರದಿ ಹಂಗಾದ್ರೆ ಬ್ಯಾಲೆನ್ಸ್ಡ್ ಆಗಿ ಚುನಾವಣೆಯನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಬಿಡುಗಡೆ ಮಾಡಿರಬಹುದು ಅನ್ನೋ ಅನುಮಾನ ನಿಮಗಿನ್ನ ದಟ್ಟವಾಗ್ತಿದೆ ಅಂತ ಹೇಳಿ. ಬಟ್ ಸುರಭಿ ನೋಡಿ, ನುಸುಳುಕೋರರಿಂದ ಸಮಸ್ಯೆಗಳು ಹೆಚ್ಚಾಗ್ತಿದೆ, ಅದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ CAA NRC ರೀತಿಯಾದ ಕಾನೂನುಗಳನ್ನ ಜಾರಿಗೆ ತರಲೇಬೇಕು ಅಂತೇಳಿ ನಿಮ್ಮ ಪಕ್ಷ ಕೂಡ ಅದನ್ನು ಪ್ರಣಾಳಿಕೆಯಲ್ಲೂ ಇನ್ಕ್ಲೂಡ್ ಮಾಡಿರೋ ಸಂದರ್ಭದಲ್ಲಿ ಇಂಥ ಒಂದು ವರದಿ ಬಂದಾಗ ಯು ಆರ್ ಕ್ರಿಯೇಟಿಂಗ್ ಅ ಬೇಸ್ ಫಾರ್ ಯುವರ್ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್, CAA ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಈ ವರದಿ ಬಂದಿದೆ ಅಂತ ಹೇಳಿ ಯಾಕೆ ಕನ್ಸಿಡರ್ ಮಾಡಬಾರ್ದು? ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವೇನು ಬೇಸಿನ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಈ ಡೇಟಾ ಆಗಿರಬಹುದು, ಪಾಪ್ಯುಲರ್ ಕಲ್ಚರಲ್ ಇರೋ ಡೇಟಾ ಆಗಿರ್ಬೋದು, ಕಾಮನ್ ನಾಲೆಜ್ ಆಗಿರ್ಬೋದು, ಯಾವುದೇ ಆದಂಥ ರಿಸರ್ಚ್ ಫೈಂಡಿಂಗ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಯಾವುದು ನಾವು ಅಖಂಡ ಭಾರತ ಅಂತ ಹೇಳ್ತೀವೋ ಆ ಒಂದು ಭಾಗದಲ್ಲಿ ಹಿಂದೂ ಪಾಪ್ಯುಲೇಷನ್ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಆ್ಯಂಡ್ ಅದು ಯಾಕೆ ಕಡಿಮೆ ಆಗಿರುವಂಥದ್ದು, ಅಂಡರ್ ವೈಲೆನ್ಸ್, ಅಂಡರ್ ಇಶ್ಯೂಸ್ ಆಫ್ ಕನ್ವರ್ಷನ್. ಈ ವಿಷಯವನ್ನ ಯಾವುದೇ ಆದಂತಹ ಸ್ಟಡಿ ಮಾತ್ರ ಅದನ್ನ ಬ್ಯಾಕ್ ಮಾಡಬೇಕಾಗಿಲ್ಲ, ಇದು ಗೊತ್ತಿರುವಂತಹದ್ದು ವಿಷಯ. ಅಂದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ವೈಲೆನ್ಸ್ ಕಾರಣ ಅಂತ ಹೇಳ್ತಿದ್ದೀರಾ? ಅಲ್ಲ, ಕಾರಣ ಇದೇನು, ಇದು ಗೊತ್ತಿರುವಂತದ್ದು ವಿಷಯ. ಬಾಂಗ್ಲಾದೇಶನಲ್ಲಿ ಯಾವ ತರ ಎಜುಕೇಶನ್ ಪ್ಲಾನಿಂಗ್ ನಾನು ಮುಗಿಸ್ತೀನಿ. ಇದು ನಾನು ಮಾತಾಡ್ತಾ ಇರೋದು ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ ದೇಶಗಳು ಎಲ್ಲಿ CAA ಅಪ್ಲಿಕಬಲ್ ಆಗಿದೆಯೋ ಅಂತಹ ದೇಶದ ಬಗ್ಗೆ. ಬಾಂಗ್ಲಾದೇಶ್ ಸ್ಪೆಸಿಫಿಕ್ಲಿ ಅಲ್ಲಿ ಕಾಲ್ಸ್ ಆಫ್ ಆಂಟಿ ಹಿಂದೂ ವೈಲೆನ್ಸ್ ಅದು ಪೊಲಿಟಿಕಲ್ ಪಾರ್ಟೀಸೇ ಕರೆ ಕೊಡ್ತಾ ಇದೆ. ಸೊ ಅಂತಹ ದೇಶಗಳಲ್ಲಿ ಎಲ್ಲಿ ನಮ್ಮ ಹಿಂದೂ ಬ್ರದರಿನ್ ಅವರಿಗೆ ಒಂದು ವೈಲೆನ್ಸಿನ ಮೂಲಕ ಅವ್ರನ್ನ ಕನ್ವರ್ಟ್ ಮಾಡೋದಕ್ಕೆ, ಅವ್ರನ್ನ ಕಿಲ್ ಮಾಡೋದಕ್ಕೆ ಈ ಥರ ಒಂದು ಇಶ್ಯೂಸ್ ಆಗ್ತಾ ಇದೆಯೋ ಅವರಿಗೆ CAA ಪ್ರೊಟೆಕ್ಷನ್ ಕೊಡುತ್ತೆ. ಇದು ಯಾವುದೇ ಆದಂತಹ ಚರ್ಚೆಗೆ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಅದ್ರ ಪ್ರಕಾರವಾದಂತಹ ಡೇಟಾ ಬಹಳಷ್ಟು ಡೇಟಾ ಅದ್ರ ಬಗ್ಗೆ ಅವೈಲೇಬಲ್ ಇದೆ. ನೀವು ನೋಡ್ತೀರಾ ಬಾಂಗ್ಲಾದೇಶಿನ ಅಥವಾ ಪಾಕಿಸ್ತಾನ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇರುವಂತಹ ಮೈನಾರಿಟಿ ಪಾಪ್ಯುಲೇಷನ್ ಎಷ್ಟು ರಿಡ್ಯೂಸ್ ಆಗಿದೆ ಅಂತ, ಅದು ರಿಡಕ್ಷನ್ ನೋಡಿ. ಫರ್ಟಿಲಿಟಿ ರೇಟು ಮತ್ತೆ ಎಜುಕೇಶನ್ ಈ ಪ್ರಕಾರವಾಗಿ ನೋಡುವಂತಹ ನಂಬರು ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂತಹ ಒಂದು ಡ್ರಾಸ್ಟಿಕ್ ಡಿಕ್ಲೈನ್ ಇನ್ ನಂಬರ್ಸ್ ನೋಡ್ತಾ ಇದೀವಿ. ಪ್ಲಸ್ ಸಬ್ಜೆಕ್ಟಿವ್ ಡೇಟಾ ತೋರಿಸ್ತಾ ಇದೆ ಎಲ್ಲಿ ಹಿಂದೂಸ್ ಇಂತಹ ದೇಶಗಳಲ್ಲಿ ಸೇಫ್ ಆಗಿಲ್ಲ ಅಂತ ಅವರೇ ಬಂದು ಹೇಳಿರುವಂತಹದ್ದು. ಆಯ್ತಾ? ಆಮೇಲೆ ಬ್ಲಾಸ್ಫಮಿ ಎಂಬ ಲಾಗಳಿದೆಯಲ್ಲ, ಅದೂ ಬಹಳಷ್ಟು ಗಟ್ಟಿಯಾಗಿದೆ ಇಂತಹ ದೇಶಗಳಲ್ಲಿ. ಹಾಗಾಗಿ ಯಾವುದೇ ಬೇರೆ ವಿಚಾರಧಾರದ ಒಂದು ಸಮುದಾಯಗಳಿಗೆ ಪ್ರೊಟೆಕ್ಷನ್ ಇಲ್ಲ ಎಂಬುದು ಇಲ್ಲಿ ವೆರಿ ಕ್ಲಿಯರ್ ಆಗಿ. ಇದು CAA ವಿಷಯವಾಗಿ ನೀವು ಹೇಳಿದ್ದು. CAA ವಿಷಯವಾಗಿ ನಮ್ಮ ಪಕ್ಷಕ್ಕೆ ಒಂದು ದಿಟ್ಟ ನಿಲುವಿದೆ. ಏನು ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಆಗಿದೆ, ಅದು ಶುರು ಆಗಿದೆ. ಪ್ಲಸ್ ಅದು ಯಾಕೆ ಮಾಡಿದೀವಿ ಅನ್ನೋದು ನಮಗೆ ಒಂದು ಸಿದ್ಧಾಂತದ ಪ್ರಕಾರವಾಗಿ ಕ್ಲಾರಿಟಿ ಇದೆ. ಇವತ್ತು ನೀವು ಹೇಳ್ತಿರೋಂಥ ಸ್ಟಡಿ, ನಾನು ಇನ್ನೊಂದು ಬಾರಿ ಹೇಳ್ತೀನಿ, 167 ಕಂಟ್ರೀಸ್ ಅಲ್ಲಿ ಕ್ರಾಸ್ ಕಂಟ್ರಿ ಅನಾಲಿಸಿಸ್ ಮಾಡಿರುವಂತಹ ಒಂದು ಸ್ಟಡಿ. ಸರಿ ಶರತ್ ಅವರೇ, ಇವಾಗ ಹಿಂದೂಗಳ ಜನಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ, ಕುಸಿತ ಕಂಡು ಬರ್ತಾ ಇದೆ, ಮುಸಲ್ಮಾನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ ಅನ್ನೋ ಮಾತ್ರಕ್ಕೆ ಹಿಂದೂಗಳಿಗೆ ಏನ್ ಸಂದೇಶ ಕೊಡ್ಬೇಕು? ಅಂದ್ರೆ ಇಲ್ಲಾಜಿಕಲ್ ಆಗಿ ಹಿಂದೂಗಳು ಕೂಡ ಜನಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ ಮುಂದಾಗ್ಬಿಡ್ಬೇಕು ಅಂತ ಹೇಳಿ ಸಂದೇಶ ರವಾನೆ ಮಾಡ್ಬೇಕು ಅನ್ನೋದಾ ಉದ್ದೇಶ? ಇಲ್ಲ, ಹಾಗೆ ಇಲ್ಲ. ಇದರಲ್ಲಿ ಮುಖ್ಯ ಏನಂತ ಹೇಳಿದ್ರೆ, ಈಗ ನೋಡಿ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ, ಹಿಂದೂಗಳಿಗೆ ನಾವಿಬ್ಬರು ನಮಗಿಬ್ಬರು ಸಾಕು ಅಂತ ಹೇಳ್ತಿದ್ದಾರೆ ಮಕ್ಕಳ ಸಂದರ್ಭದಲ್ಲಿ. ಅದೇ ಈಗ ಅನ್ಯ ಧರ್ಮೀಯರ ಸಂದರ್ಭದಲ್ಲಿ ಆ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಕಾನೂನು ಭಾರತದಲ್ಲಿ ಯಾಕೆ ಹಿಂದೂಗಳಿಗೆ ಒಂದು ಕಾನೂನು, ಅಲ್ಪಸಂಖ್ಯಾತರಿಗೆ ಒಂದು ಕಾನೂನು ಯಾಕಿದೆ? ಇದು ನಾವು ಇವತ್ತು ಅಭ್ಯಾಸವನ್ನು ಮಾಡಬೇಕಿದೆ. ಇವತ್ತು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಬಹುಸಂಖ್ಯಾತರ ಮೇಲೆ ನಿರಂತರ ಈ ದಾಳಿಗಳು ನಡೀತಾ ಇದೆಯಲ್ಲ, ಇದು ವಿಪರ್ಯಾಸ ಅಂತ ಹೇಳ್ತಾ ಇರೋದು. ಇವತ್ತೀಗ ಸುರಭಿ ಅವರು ಹೇಳಿದಾಗೆ ಬೇರೆ ದೇಶಗಳಲ್ಲೂ ಸಹ ನಾವು ಈಗ ಅಭ್ಯಾಸವನ್ನು ಮಾಡಿದಾಗ ಎಲ್ಲಿ ಈ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲೆಲ್ಲ ಈಗ ಅನೇಕ ರೀತಿಯ ದಾಳಿಗಳು, ಕೃತ್ಯಗಳು ಅಥವಾ ಒಂದು ಅಶಾಂತಿ ನಿರ್ಮಾಣ ಮಾಡುವ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಇದು ಭಾರತ ದೇಶದಲ್ಲಿ ಆಗಬಾರ್ದು. ಆ ಹಿತದೃಷ್ಟಿಯಲ್ಲಿ ಅದಲ್ಲೇ ಹಿಂದೂಗಳಿಗೆ, ಬಹುಸಂಖ್ಯಾತರು ಅನ್ಸ್ಕೊಂಡಿರೋ ಹಿಂದೂಗಳಿಗೆ ಸಹ ಈ ರೀತಿಯ ಆಘಾತಗಳು ಆಗಬಾರ್ದು. ಭಾರತ ಒಂದು ಸುಭದ್ರ ರಾಷ್ಟ್ರವಾಗಿ ಇರಬೇಕು. ಈ ವಿಚಾರದಲ್ಲಿ ಇವತ್ತೇನು ಈ ಜನಸಂಖ್ಯೆ ಇವತ್ತು ಹೆಚ್ಚಳ ಆಗ್ತಾ ಇದೆ, ಇದರ ಬಗ್ಗೆ ಸರ್ಕಾರ, ಕೇಂದ್ರ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಅಲ್ಲದೆ ಇವತ್ತು ಇನ್ನು ಮುಖ್ಯವಾಗಿ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದ ಒಂದು ರಿಪೋರ್ಟ್ ಪ್ರಕಾರ ನೋಡಿದರೆ ಸುಮಾರು 750 ಜಿಲ್ಲೆಗಳಲ್ಲಿ
ಇಡೀ ರಾಷ್ಟ್ರದ 750 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಆಘಾತಕಾರಿ ಅಂಶ ಇದೆ ಇದು ಹಿಂದೂಗಳಿಗೆ. ಆಘಾತಕಾರಿ ಯಾಕೆ ಅಂತ ನಾನು ಅದನ್ನೇ ಕೇಳಿದ್ದು. ಆಘಾತಕಾರಿ ಯಾಕೆ ಈಗ ನೋಡಿ, ಬಹುಸಂಖ್ಯಾತ ಇದ್ದ ಜಿಲ್ಲೆಗಳಲ್ಲೇ ನಾವು ತೆಗೆದುಕೊಂಡ್ರು ಸಹ ಈಗ ಅನೇಕ ನಮ್ಮ ಘಟನೆಗಳು, ಮೊನ್ನೆ ಬನಶಂಕರಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಹಿಂದೂ ಮೇಲೆ ಆಘಾತವನ್ನು ದಾಳಿಯನ್ನು ಮಾಡಿದ, ಮಾರಣಾಂತಿಕ ದಾಳಿಯನ್ನು ಮಾಡಿದ. ಇಲ್ಲಿ ಜೈ ಶ್ರೀರಾಮ್ ಅಂತ ಕೂಗ್ಲಿಕ್ಕೆ ವಿದ್ಯಾರಣ್ಯಪುರದಲ್ಲಿ ಹೋದಾಗ ಇವತ್ತು ನಮ್ಮ ಒಂದು ಶ್ರೀರಾಮನವಮಿಯ ಸಂದರ್ಭದಲ್ಲಿ ಕೂಗ್ಬೇಕಾದ್ರೂ ಸಹ ಇವತ್ತು ಅಲ್ಪಸಂಖ್ಯಾತರು ಹೊಂದ್ಕೊಂಡವ್ರು ಇವತ್ತು ನಮ್ಮ ಒಂದು ಹಬ್ಬದ ಆಚರಣೆಯನ್ನು ತಡಿತಾ ಇದ್ದಾರೆ. ಅದಲ್ಲದೆ ಮೆರವಣಿಗೆ ಹೋಗ್ಲಿಕ್ಕೆ ತಡಿತಾ ಇದ್ದಾರೆ. ಅಂದ್ರೆ ಇದ್ರಲ್ಲಿ ಏನಂತ ಹೇಳಿದ್ರೆ ಬಹುಸಂಖ್ಯಾತರ ಆಚರಣೆಗಳನ್ನ, ಸಂಸ್ಕೃತಿಯನ್ನ ನಾಶ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ಅಲ್ಲದೆ ಅಂದ್ರೆ ಇರೋ ಅಲ್ಪಸಂಖ್ಯಾತರೆಲ್ಲ ಬಹುಸಂಖ್ಯಾತರ ಆಚರಣೆಗಳನ್ನ ಹಾಳು ಮಾಡಬೇಕು, ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದೇ ಮನಸ್ಥಿತಿಯವರು ಅಂತ ಹೇಳಿ ಹೆಂಗಪ್ಪ ಒಪ್ಪೋದು? ಉಮರ್ ಶರೀಫ್ ಅವರು ಬಂದೆ, ಉಮರ್ ಶರೀಫ್ ಅವರು ಜಾಯಿನ್ ಒಂದು ಅಂಶ ಹೇಳ್ಬಿಡ್ತೇನೆ. ಈಗ PFI ಸಂಘಟನೆಯನ್ನ ಬ್ಯಾನ್ ಮಾಡಿದ್ರು. ಅವರ ಷಡ್ಯಂತ್ರವನ್ನು NIA ತನಿಖೆ ಮಾಡಿದಾಗ 2047ರಲ್ಲಿ ಭಾರತ ದೇಶವನ್ನು ಒಂದು ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರಕ್ಕನುಸಾರ, ಅದು ಪ್ಲಾನಿಂಗ್ ಅನುಸಾರ ಅವ್ರು ಮಾಡ್ತಿರೋದು ಗಮನಕ್ಕೆ ಹಿಂಗ ಹೇಳ್ತೀರಿ. ಬಜರಂಗ ದಳನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರಣಾಳಿಕೆಯಲ್ಲೇನೆ ಪ್ರಕಟ ಮಾಡಿದ್ರಪ್ಪ ಕಾಂಗ್ರೆಸ್ನವರು. ಆ ಚಿಂತನೆಗೆ ಇನ್ನೂ ಕೈ ಹಾಕಿಲ್ಲ.